ಇವತ್ತು ಸದನದ ಒಳಗೆ, ಇದೆಲ್ಲ ಸದನದ ಹೊರಗಿನ ಸುದ್ದಿ ಕೇಳಿದ್ರಿ ನೀವೀಗ. ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ ಹನುಮಂತ ನಿರಾಣಿ ಅವರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಎದ್ದು ನಿಂತರು. ಅದೇನು ಕಂಫರ್ಟಬಲ್ ಇರಲಿಲ್ಲ ಚೇರಲ್ಲಿ. ಇದೇನು ಮರ ಹಿಂಗಿದೆ ಅಂತ. ಅದಕ್ಕೆ ಆ ಕಡೆಯಿಂದ ಮಾತು, ನಿಮ್ಮ ಕುರ್ಚಿನೇ ಸಮಸ್ಯೆಯಲ್ಲಿದೆ ಬಿಡಿ ಅಂತ. ಒಂದಕ್ಕೊಂದಾಗಿ ಸಿದ್ದರಾಮಯ್ಯನವರು ಹೇಳಿದ್ರು, ನನ್ನ ಕುರ್ಚಿ ಗಟ್ಟಿಯಾಗಿದೆ, ನಿಮ್ಮ ಕುರ್ಚಿ ನೀವು ನೋಡ್ಕೊಳ್ಳಿ ಅಂತ. ಕೇಳಿಸ್ಕೊಳ್ಳಿ ಅಮ್ಮ. 881 ಹುದ್ದೆಗಳು ಖಾಲಿ ಇದ್ದಾವೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್. ತಗೋಯ್ತು ಈಗ. ಸೈಜ್ ಕುರ್ಚಿ ಆಗಿಲ್ಲ, ಸೈಜ್ ಕುರ್ಚಿ ಆಗಿಲ್ಲ. ಮುಖ್ಯಮಂತ್ರಿಗಳು ಮೈಕ್ಗೆ ಈ ಥರ ತೊಂದರೆ ಮಾಡಿದಾರಲ್ಲ, ಮೈಕ್ ತೊಂದರೆ ಆಗಿಲ್ಲ. ಯಾವ ಮಂತ್ರಿಗಳಾದರೂ ಅಷ್ಟೇ, ಮಂತ್ರಿಗಳಾದರೂ ತೊಂದರೆ ಅಂತ ಹೇಳ್ಬೇಕಾಗುತ್ತೆ. ಕೂತ್ಗಳಪ್ಪ ಭೋಜೇಗೌಡ, ನೀನು ಮುಖ್ಯಮಂತ್ರಿಗಳ ಕುರ್ಚಿನೇ ಅಂತಂದ್ರೆ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ನಮ್ಮ ಚೇರ್ ಗಟ್ಟಿಯಾಗಿದೆ, ನಿಮ್ಮ ಚೇರ್ ಅತಂತ್ರ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಇದು ವಿಧಾನ ಪರಿಷತ್ನಲ್ಲಿ. ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದರು. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಅದು ಇದು ಚರ್ಚೆಗೆ ಬಂತು. ಅದರ ಮಧ್ಯದಲ್ಲಿ ಮೇಕೆದಾಟು ಬಂತು. ಮೇಕೆದಾಟು ಬಂತು. ಅರವಿಂದ ಬೆಲ್ಲದವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಹೀಗೆ ಒಂದು ಲೈಟರ್ ವೇನಲ್ಲಿ ಮಾತು ನಡೀತಾ ಇತ್ತು. ಸುನೀಲ್ ಕುಮಾರ್ ಅವರು ಎದ್ದು ನಿಂತು ಸಿ ಅಶ್ವತ್ಥರ ಹಾಡನ್ನು ನೆನಪಿಸಿದ್ರು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕೂಡಬಲ್ಲೆನೆ ಒಂದು ದಿನ ಅಂತ ಒಂದು ಹಾಡಿದೆಯಲ್ಲ, ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೆನೆ ಒಂದು ದಿನ ಅಂತ ಆಗಿದೆ ಅವ್ರದ್ದು ಕಥೆ ಅಂತ. ಅದನ್ನೊಂದು ನೋಡ್ಕೊಂಬಿಡಿ. ಮೇಕೆದಾಟಿನ ಪಿತಾಮಹರು ಇಲ್ಲೇ ಅದಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡೈತಿ. ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡ್ಬೋದು. ಮೇಕೆದಾಟಿನ ಬಗ್ಗೆ ಹೋರಾಟ ಮಾಡಿ 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 ಓಟನ್ನು ತೆಗೆದುಕೊಂಡಂತ ಕಾಂಗ್ರೆಸ್ ಪಕ್ಷ ಮೇಕೆದಾಟಿನ ಬಗ್ಗೆ ಇನ್ನೂ ತನಕ ಯಾಕೆ ಕೆಲಸ ಶುರು ಮಾಡಿಲ್ಲ? ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀನಿ, ಬೇಗನೆ ಈ ಕೆಲಸ ಶುರು ಮಾಡ್ರಿ ಅಂತ ಹೇಳಿ. ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮ ತಂದೆ ಜೊತೆ MLA ಇದ್ದೆ ನಾನು. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಈಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂತ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ ಕೆ ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿ ಕೆ ಉತ್ತರ ಕನ್ನಡದ ಚರ್ಚೆ. ನಾವೇನ್ ಬದಲಾಯಿಸ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಸಿ ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ ಕೆ ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯ್ತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯ್ತು? ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯ್ತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿರೋ ಸರ್ ನಾವು.
ನೀವ್ ಹೆಂಗೆ ಹಿಂಗ್ ಕೈ ಮುಗಿದು ಹಿಂಗೆ ನ್ಯಾಯವಿನಯ ತೋರಿಸ್ಬಿಟ್ರೆ ಇಲ್ಲ ಸುನೀಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.